ಕರಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ. ಇದು ಪ್ರಸನ್ನಳಾದಿ ಈ ಪೂರ್ವದಲ್ಲಿ ದುರುಳ ಮಹಿಷನನ್ನು ವಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಒಲಿಸಿಕೊಳ್ಳುವರ ಕಾರಣ ಮತ್ತೇನಲ್ಲಮ್ಮ. ಏನದು? ಧರೆಯಲ್ಲಿಯೇ ಸಂಗಮಿಸಿದಂತಹ ಧನುಕುಮಾರರೆನಿಸಿದಂತಹ ಶುಂಭ ನಿಶುಂಭರೆಂಬಂತಹ ತನುಜೆ ದೈವಾನುಗ್ರಹವನ್ನೇ ಹೊಂದಿ ದೈತ್ಯರ ದಂಡಿನೊಂದಿಗೆ ದೇವಲೋಕಕ್ಕೆ ದಾಳಿಯನ್ನಿಟ್ಟು ದೇವತೆಗಳಾದಂತಹ ನಮ್ಮನ್ನು ದುರ್ಮುಖದಲ್ಲಿ ದೆಸೆಗೆಡಿಸಿದ್ರಮ್ಮ. ಧರಣಿತ್ರಯಗಳಿಗೂ ದಳಪತಿಗಳೆನಿಸಿಕೊಂಡು ಧರೆಯ ಧರ್ಮಾಚರಣೆಗಳಿಗೆ ಧಕ್ಕೆ ತಗುತ್ತಾ ಇರುವಂತಹ ದುಷ್ಟರ ದಮನದ ದಾರಿ ಕಾಣದೆ ದಯಾಮಯಿಯಾದಂತಹ ನಿಮ್ಮ ಅಡಿದಾವರೆಗಳಲ್ಲಿಯೇ ದೀನರಾಗಿದ್ದೇವೆ ತಾಯಿ. ತುಗುಡಗಳನ್ನು ದೂರೀಕರಿಸುವಂತಹ ವಿಧಿಯಿಂದ ವರಫಲವನ್ನು ಬಿಡಿದಂತಹ ಶುಭಾರಿ ಶುಂಭರು ಸುರಲೋಕವೆನ್ನಡಿರಿ ಸುಮನಸರಾದ ನಿಮ್ಮನ್ನು ದೆಸೆಗಿಡಿಸಿದ್ದಾರೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಆಗಮನಿಗಮಗಳಿಗೆ ತಡೆಗೂಡಿಯಾಗಿ ವರ್ತಿಸುತ್ತಾ ಇದ್ದಾರೆ. ಸೂರ್ಯ ಉದಯವಾದ ಬಳಿಕ ಕತ್ತಲೆಯ ಭೀತಿ ಯಾಕೆ ಮಗನೇ? ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿರಿ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಾಸಿಸಿ ನಾಕವನ್ನು ಸ್ಥಿರಗೊಳಿಸುತ್ತೇನೆ. ನಿಮ್ಮ ಭಯವಾಕ್ಯವನ್ನು ಕೇಳಿದಾಗ ಮನಸ್ಸಿಗೆ ಸಮಾಧಾನವಾಯಿತಮ್ಮ. ಆದರೂ ಅಂತರಂಗದಲ್ಲಿರುವಂತಹ ಆತಂಕ ಬಂದಿದೆ ತಾಯಿ. ಈ ಹಿಂದೆ ನೀವೇ ವಧಿಸಿಕೊಟ್ಟಂತಹ ಮಹಿಷದಾನವನಂತಲ್ಲ ಈ ಶುಂಭ ನಿಶುಂಭ. ಮತ್ತೆ ಅಧಿಕ ಬಲಾಢ್ಯರಿದ್ದಾರೆ. ಅಷ್ಟೇ ಅಲ್ಲ ತಾಯಿ, ತನ್ನವರಿಗೆ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದವರಿಗೆ ಏನೆಂದು ದೇವತೆಗಳು ಕಂಡಲ್ಲಿ ಶಿಕ್ಷಿಸಬೇಕು ಎಂಬ ಹಾಗೆ ಅವರಿಂದ ತಪ್ಪಿಸಿಕೊಂಡು ಬದುಕುವುದಾದರೂ ಯಾವ ರೀತಿಯಲ್ಲಿ ತಾಯಿ? ಗುರುಳರ ಕಣ್ಣಿಗೆ ಗೋಚರಿಸಿದ ನಿಮ್ಮ ಪಾಲಿಗೆ ಕಷ್ಟ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನು ಮರೆಗೊಳಿಸಿ ಆ ರಮೇಶನಿಗೆ ದಕ್ಷಿಣಾದ್ರಿಯಲ್ಲಿದ್ದುಕೊಳ್ಳಿ. ಗುರುಳರನ್ನು ಯಾವ ರೀತಿ ಸಂಹರಿಸುತ್ತೀರಿ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ. ಜಯ ಜಯ.
ದುರುಳರ ಸ್ವಾಧೀನವಾಗಿದೆ ನಾಕಲೋಕದ ಪದವಿ. ದುರುಳರು ಇಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರ ವಧಿಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದವಳಿದ್ದೇನೆ. ಬರೆಯುವುದಕ್ಕೆ ಬೇಕಾಗಿ ಕೌಶಿಕಿ ಎನ್ನುವಾಗಿ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ ಭೇಟಿಯಾಡುವುದಕ್ಕೂ ಅಲ್ಲ ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಆಸನವನ್ನು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನು ಕಾಣ್ತಾ ಇದ್ದನಲ್ಲ.
ಅಂಬರದಿಂದ ಕೊಂಬಿನಿಗೆ ಇಳಿಯಬಿಟ್ಟಿದೆ ಕನಕನ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದು ಬಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಮಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬಂದಂತಹ ಕಳರಿಗೆ ಕೋಟಿ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರು ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಕಲರ ನಿರೀಕ್ಷೆ